ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವು ಯೆರೆಮೀಯ 15:16 ವಚನ ಪ್ರಕಾರ ಆಹಾರ. ಯಾಕೆ ನಾವು ದಿನಾಲೂ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕು ಎಂಬ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಹಾಕಿ ಉತ್ತರ ಕೊಡ್ತೇನೆ. ಯಾಕೆ ನಾವು ದಿನಾಲೂ ಊಟ ಮಾಡಬೇಕು? ಯಾಕೆಂದರೆ ದೇವರ ವಾಕ್ಯವು ಆಹಾರವಾಗಿದೆ. ಯೆರೆಮೀಯ 15:16. ಆದ ಕಾರಣ ದೇವರ ವಾಕ್ಯವೆಂಬ ಆಹಾರವನ್ನು ನಾವು ದಿನಾಲೂ ಭುಜಿಸಬೇಕು, ದಿನಾಲೂ ಅದನ್ನು ಉಣ್ಣಬೇಕು, ದಿನಾಲೂ ಅದರಲ್ಲಿ ನಾವು ಬೆಳೀಬೇಕು. ಅದು ನಮ್ಮ ಜೀವನದ ಭಾಗಿಯಾಗಿರಬೇಕು. ಆದ್ದರಿಂದ ಇಂದು ನಾವು 1 ತಿಮೋಥಿ 3ನೇ ಅಧ್ಯಾಯ, ಫಸ್ಟ್ ಎಪಿಸೋಲ್ ಟು ತಿಮೋಥಿ ಚಾಪ್ಟರ್ 3, 1 ತಿಮೋಥಿ 3ನೇ ಅಧ್ಯಾಯದಿಂದ ನಾವು ನಾಯಕತ್ವದ 20 ಯೋಗ್ಯತೆಗಳನ್ನು ನಾವು ನೋಡಿಕೊಳ್ಳಬಹುದು, ಅಥವಾ ನಾಯಕತ್ವದ 20 ಗುಣಲಕ್ಷಣಗಳು, 20 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೀಡರ್ಶಿಪ್. ಇವೆಲ್ಲ ಯೋಗ್ಯತೆಗಳು ಅಥವಾ ಗುಣಲಕ್ಷಣಗಳು ಅಥವಾ ಈ ಕ್ವಾಲಿಟೀಸ್ ಅಂತ ಹೇಳಿದ್ನಲ್ವ, ಇವೆಲ್ಲ ಆತ್ಮಿಕ ಗುಣಲಕ್ಷಣಗಳು, ಆತ್ಮಿಕ ಯೋಗ್ಯತೆಗಳು, ದೇವರು ಬಯಸುವಂಥದ್ದು. ಒಂದೊಂದು ಕೂಡ ಭಾಳ ಪ್ರಾಮುಖ್ಯವಾದದ್ದು. ಆದ ಕಾರಣ ಅದು ಒಂದು ವೇಳೆ ಸಭೆಯ ಮೇಲ್ವಿಚಾರಕರಿಗೆ ಆಗಿರ್ಬೋದು, ಅಥವಾ ಸಭೆಯ ಹಿರಿಯರಿಗೆ ಆಗಿರ್ಬೋದು, ಅಥವಾ ಸಭಾ ಹಿರಿಯರ ಹೆಂಡತಿಗೆ ಆಗಿರ್ಬೋದು. ಇವರೆಲ್ಲ ಲೀಡರ್ಸು, ನಾಯಕರು. ಮೇಲ್ವಿಚಾರಕರು ನಾಯಕರು, ಹಿರಿಯರು ನಾಯಕರು, ಹಿರಿಯರ ಹೆಂಡತಿ ಅಥವಾ ಮೇಲ್ವಿಚಾರಕರ ಹೆಂಡತಿ, ಇವರೆಲ್ಲ ಲೀಡರ್ಸು, ನಾಯಕರು. ಆದ ಕಾರಣ ಆತ್ಮಿಕ ನಾಯಕರಿಗೆ 20 ಆತ್ಮಿಕ ಗುಣಲಕ್ಷಣಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ನೋಡುವಾಗ ನಿಂದಾರಹಿತರಾಗಿರುವುದು, ಬ್ಲೇಮ್ಲೆಸ್ನೆಸ್. ವಾವ್. 1 ತಿಮೋಥಿ 3ನೇ ಅಧ್ಯಾಯದ 2ನೇ ವಚನದಲ್ಲಿ ನೋಡುವಾಗ ನಿಂದಾರಹಿತರು, ಯಾರು ನಿಂದಿಸಬಾರದು, ಅವರಿಂಥವರು ಇವರಿಂಥವರು ಎಂಬಂಥ ನಿಂದೆ ಹೊಂದಿದವರಾಗಿ ಇರಬಾರ್ದು. ನಿಂದೆಯಲ್ಲಿ ನಿಜ ಇರ್ತದೆ, ನಿಂದೆಯಲ್ಲಿ ಸುಳ್ಳು ಇರ್ತದೆ. ನಿಂದೆಯಲ್ಲಿ ಸುಳ್ಳಾಗಿದ್ದರೆ ಅದರ ಬಗ್ಗೆ ಚಿಂತೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ನಿಜವಾಗಿದ್ದರೆ ಅದನ್ನು ಪರಿಗಣಿಸತಕ್ಕದ್ದು. ಎರಡನೇದಾಗಿ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, 1 ತಿಮೋಥಿ 3ನೇ ಅಧ್ಯಾಯದಿಂದ ಆತ್ಮಿಕ ನಾಯಕರ 20 ಆತ್ಮಿಕ ಗುಣಲಕ್ಷಣಗಳು, 20 ಕ್ವಾಲಿಟೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸ್ಪಿರಿಚುವಲ್ ಲೀಡರ್. ಅದು ಆತ್ಮಿಕ ನಾಯಕ ಆಗಿರ್ಬೋದು, ನಾಯಕಿ ಆಗಿರ್ಬೋದು, ನಿಂದಾರಹಿತರಾಗಿರ್ಬೇಕು. ಎರಡನೇದು ಹೆಂಡತಿಗೆ ಅಥವಾ ಗಂಡನಿಗೆ ನಂಬಿಗಸ್ತರಾಗಿ, ಅಂದರೆ ಏಕಪತ್ನಿ ಅಥವಾ ಅದನ್ನು NIV ಭಾಷಾಂತರದಲ್ಲಿ ಅಥವಾ ಹೊಸ ಭಾಷಾಂತರದಲ್ಲಿ ನಂಬಿಗಸ್ತರಾಗಿ, ಗಂಡನಿಗೆ ನಂಬಿಗಸ್ತರು, ಹೆಂಡತಿಗೆ ನಂಬಿಗಸ್ತರಾಗಿರುವಂಥದ್ದು ಎರಡನೇ ಗುಣಲಕ್ಷಣ ನಾಯಕತ್ವಕ್ಕೆ. ಮೂರನೇದಾಗಿ ನೋಡುವಾಗ ಜಿತೇಂದ್ರಿಯರಾಗಿರಬೇಕು, ಜಿತೇಂದ್ರಿಯರಾಗಿರುವಂಥದ್ದು. ಹೌದು, ಅದನ್ನು ನೋಡುವಾಗ ಇಂದ್ರಿಯವನ್ನು ಜಿತೇಂದ್ರಿಯರಾಗಿ ಇಟ್ಕೊಳ್ಳುವಂಥದ್ದಂತೂ ಕೂಡ ಒಂದು ರೀತಿಯಿಂದ ನೋಡ್ಬೋದು. ಅಂದರೆ ಟೆಂಪರೇಟ್ ಅಂತ ಆಂಗ್ಲ ಭಾಷಾಂತರದಲ್ಲಿ, ಒಂದು ವಿಧವಾದಂಥ ತಮ್ಮ ಮೇಲೆ ತಮಗೆ ಸ್ವಾಧೀನ ಅಥವಾ ನಿಯಂತ್ರಣ ಇರುವಂಥ ವ್ಯಕ್ತಿ ನಾಯಕನು. ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು 4ನೇ ಗುಣಲಕ್ಷಣ, ನಾಯಕತ್ವದ 20 ಗುಣಲಕ್ಷಣಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 4ನೇ ಗುಣಲಕ್ಷಣ ಏನಂದರೆ ಸ್ವಸ್ಥ ಚಿತ್ತರಾಗಿರುವುದು. ಸ್ವಸ್ಥ ಚಿತ್ತರಾಗಿರುವುದು, ಅಲರ್ಟ್ ಆಗಿರಬೇಕು. ಸ್ವಸ್ಥ ಚಿತ್ತ ಇರುವಂಥದ್ದು ಏನಂತ ಹೇಳಿದ್ರೆ, ತಮ್ಮ ಚಿತ್ತದ ಮೇಲೆ ಸ್ವಸ್ಥತೆ ಅಂತ ಕನ್ನಡದಲ್ಲಿ ನಾವು ಹೇಳ್ಬೋದು. ಅದು ನಾಯಕನಿಗೆ ಬೇಕಲ್ವ, ನಾಯಕಿಗೆ ಬೇಕದು. ಆತ್ಮಿಕ ನಾಯಕನಿಗೆ, ಆತ್ಮಿಕ ನಾಯಕಿಗೆ ಸ್ವಸ್ಥ ಚಿತ್ತ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ 5ನೇ ಒಂದು ಗುಣಲಕ್ಷಣ, ಆತ್ಮಿಕ ನಾಯಕರ 20 ಗುಣಲಕ್ಷಣಗಳಲ್ಲಿ 5ನೇದು
ಗೌರವಸ್ಥರಾಗಿ ಇರುವಂಥದ್ದು. ಅಂದರೆ ಒಂದು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಡಿಗ್ನಿಫೈಡ್ ಆಗಿ, ಅಂದರೆ ಒಂದು ಮರ್ಯಾದೆಗೆ ಯೋಗ್ಯರಾಗಿ ಇರುವಂಥದ್ದು. ಅದು ಕೂಡ ಒಬ್ಬ ಆತ್ಮಿಕ ನಾಯಕನಿಗೆ ಯಾರು ಹೇಳಿದರು, ಎ ಲೀಡರ್, ನಾಯಕನ ಜೀವನದಲ್ಲಿ ಈ ಮರ್ಯಾದೆ ತನ ಅನ್ನುವಂಥದ್ದು ಹೊಂದಿ ಹೋಗಿರುವಂಥದ್ದಾಗಿರ್ತದೆ. ಅದು ನಾಯಕರು ಬಂದ ತಕ್ಷಣ ನಮ್ಮ ಮನೆಗೆ ಒಬ್ಬರು ಬರ್ತಾರೆ, ಪ್ರದೀಪ್ ಅಂತ ಹೇಳಿಬಿಟ್ಟು, ಬಹಳ ಭಯಭಕ್ತಿಯಿಂದ, ಅದು ನನಗೆ ಒಂಥರ ಸಂಕೋಚ, ಅವರ ಭಯಭಕ್ತಿಯಿಂದ ನನಗೆ ಸಂಕೋಚವಾಗ್ತಿರ್ತದೆ. ಯಾಕಂದರೆ ನಿಂತ್ಕೊಳ್ಳೋ ರೀತಿ, ಕೈ ಕಟ್ಕೊಳ್ಳೋ ರೀತಿ, ಒಂದು ಏನಾದರೂ ಒಂದು ಕೊಡುವಂಥದ್ದಾದರೆ ಭಯಭಕ್ತಿಯಿಂದ ಕೊಡುವಂಥದ್ದು, ಆ ರೀತಿಯಾಗಿ ಇರುವಂಥ ಒಂದು ಗುಣಲಕ್ಷಣ ನಾಯಕರಲ್ಲಿ ಇರಬೇಕು. ನಾನು ಆ ರೀತಿಯಾಗಿ ಮಾಡ್ತಾ ಇದ್ದೆ ನನ್ನ ನಾಯಕರಿಗೆ. ಆರನೇದಾಗಿ ನಾವೇನು ನೋಡ್ಕೊಳ್ತಿದ್ದೀವಿ ಅಂದರೆ, 1 ತಿಮೋತಿ 3ನೇ ಅಧ್ಯಾಯದಿಂದ ಆತ್ಮಿಕ ನಾಯಕರ 20 ಗುಣಲಕ್ಷಣಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಈಗಾಗಲೇ 5 ನಾವು ನೋಡ್ಕೊಂಡಿದ್ದೀವಿ, ಇನ್ನು 15 ನಾವು ನೋಡ್ಕೊಳ್ಳಿಕ್ಕಿದೆ. 6ನೇ ಗುಣಲಕ್ಷಣ ಏನಂದರೆ ಅತಿಥಿ ಸತ್ಕಾರ. ಹೌದು, ಆತ್ಮಿಕ ನಾಯಕನು ಅತಿಥಿ ಸತ್ಕಾರ ಮಾಡುವಾತ. ನಾವು ತಿಳ್ಕೊಂಡಿದ್ದೀವಿ ನಾಯಕನಿಗೆ ಬೇರೆಯವರ ಅತಿಥಿ ಸತ್ಕಾರ ಮಾಡಬೇಕು, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ನನಗೆ ಅತಿಥಿ ಸತ್ಕಾರ ಜನರು ಮಾಡಬೇಕು ಎಂಬುದಾಗಿ ಅಲ್ಲ. ಅದು ಒಳ್ಳೆಯದ ರೀತಿಯಾಗಿದ್ದರೆ ಅದು ದೇವರ ಕರುಣೆ, ದೇವರ ಕೃಪೆ. ಆದರೆ ಆ ಆತ್ಮಿಕ ನಾಯಕನು ಅತಿಥಿ ಸತ್ಕಾರ ಮಾಡುವ ವ್ಯಕ್ತಿಯಾಗಿರಬೇಕು. ಭಾಳ ಪ್ರಾಮುಖ್ಯ. ಒಂದು ಸಾರಿ ಆರ್ ಸ್ಟ್ಯಾನ್ಲಿ ಅವರ ಮನೆಗೆ ನಾನು ಹೋಗಿದ್ದಾಗ ಅವರು, ನಿಮಗೆ ಏನು ಬೇಕು, ನಿಮಗೆ ಅನ್ನ ಬೇಕಾ, ಚಪಾತಿ ಬೇಕಾ, ಆ ರೀತಿಯಾಗಿ ನನಗೆ ಅವರು ಊಟ ಬಡಿಸ್ಬಿಟ್ಟು ಆನಂತರ ಅವರು ಊಟದಲ್ಲಿ ಭಾಗವಹಿಸಿದರು. ಅದು ದೇವರ ಸೇವಕರಲ್ಲಿ ಇರ್ತಕ್ಕಂಥ ಒಂದು ಝ್ಯಾಕ್ ಪೂನನ್ ಅವರ, ನನ್ನ ಆತ್ಮಿಕ ತಂದೆಯಾಗಿರುವ ಆ ವ್ಯಕ್ತಿಯ ಬಗ್ಗೆ ನಾನು ನೋಡುವಾಗ, ಕೋಲಾರಿಂದ ನಾನು ಬೆಂಗಳೂರಿಗೆ ಬರ್ತಾಯಿದ್ದೆ ಬಸ್ಸಲ್ಲಿ, 70-75 ಕಿಲೋಮೀಟ್ರು ಭಾನುವಾರ ಬರ್ತಿದ್ದೆ. ಆ ದಿವಸಗಳಲ್ಲಿ ಸಭೆಗೆ ಬರ್ತಾ ಇದ್ದಾಗ ಒಂದು ಸಾರಿ ಅವರು ಕೇಳಿದ್ದು ನನಗೆ ನೆನಪಿದೆ, ಊಟಕ್ಕೆ ಏನಾದರೂ ಮಧ್ಯಾಹ್ನ, ಅಂದರೆ ಬೆಳಗ್ಗಿಂದ ಮಧ್ಯಾಹ್ನವರೆಗೆ ಊಟ ಇರ್ತಿತ್ತು, ಮಧ್ಯಾಹ್ನ ನಂತರ ಮಧ್ಯಾಹ್ನದ ಆಹಾರ ಏನಾದರೂ ತಗೊಂಡು ಬಂದಿದ್ಯಾ ನೀನು ಕೋಲಾರಿಂದ ಅಂತ ಕೇಳಿದ್ರು. ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದಂಥ ಒಂದು ಮಾತು ಇನ್ನೂ ನನಗೆ ನೆನಪಿದೆ, ಸುಮಾರು 20 ವರ್ಷಗಳ ಹಿಂದೆ ಆಗಿರ್ಬೋದು. ಅವರು ಹೇಳಿದ ಮಾತು ಏನಂತ ಹೇಳಿದ್ರೆ, ಕೋಲಾರನಿಂದ ನೀನು ಬೆಂಗಳೂರಿಗೆ ಬಂದಾಗ ಯಾರು ನಿನಗೆ ಊಟಕ್ಕೆ ಆಹ್ವಾನ ಮಾಡ್ತಾರೋ ಆಗ ನೀನು ಅವ್ರ ಮನೆಗೆ ಹೋಗಿ ಊಟ ಮಾಡ್ಬೋದು. ಯಾವಾಗ ಯಾರು ನಿನಗೆ ಊಟ ಮಾಡೋದಿಲ್ವೋ, ಊಟ ಕೊಡೋದಿಲ್ವೋ, ಅಥವಾ ಊಟಕ್ಕೆ ಆಹ್ವಾನ ಮಾಡುವುದಿಲ್ವೋ, ಅವಾಗೆಲ್ಲ ನೀನು ನನ್ನ ಮನೆಯಲ್ಲೇ ಊಟಕ್ಕೆ ನೀನು ಬರಬೇಕು. Whenever people call you, go and enjoy food, but when no invitation is there for food, you are always welcome to my home for food ಅಂತ ಹೇಳಿದರು ಅವರು. ಆ ನಂತರ ಇನ್ನೊಂದು ಮಾತು ಹೇಳಿದ್ರು, ನೀನು ಊಟದ ಬುತ್ತಿ ತಗೊಂಡು ಬರಬೇಡ ಕೋಲಾರಿಂದ ಅಂತ ಕೂಡ ಹೇಳಿದರು ನನಗೆ. ಅವತ್ತು ಅವರು ಕೊಟ್ಟಂಥ ಸಂದೇಶ ಭಾನುವಾರ ಏನಂತ ನನಗೆ ನೆನಪಿಲ್ಲ. ಐ ಡೋಂಟ್ ರಿಮೆಂಬರ್ ದ ಮೆಸೇಜ್ ಹಿ ಗೇವ್ ಆನ್ ದಟ್ ಸಂಡೇ. ಆದರೆ ಈ ಹೇಳಿಕೆ, ಈ ಒಂದು ಸೆಂಟೆನ್ಸ್, ನಮ್ಮ ಮನೆಗೆ ಊಟಕ್ಕೆ ಬಾ, ಯಾವಾಗ ಬರ್ತೀಯ ಅವಾಗೆಲ್ಲ ನೀನು ಊಟ ಮಾಡ್ಬೋದು ಎಂಬುದಾಗಿ ಹೇಳಿದಂಥ ಮಾತು ನನಗೆ ಭಾಳ ಟಚ್ ಆಯಿತು, ಭಾಳ ಸ್ಪರ್ಶವಾಯಿತು, ಭಾಳ ಖುಷಿಯಾಯಿತು. ಕೃತಜ್ಞತೆ ಉಳ್ಳವನಾಗಿದ್ದೆ. ಅದಕ್ಕಾಗಿ ಆ ಭಕ್ತನಿಗಾಗಿದೆ ಇವ್ರಿಗೆ ಸ್ತೋತ್ರವಾಗಲಿ. ಅತಿಥಿ ಸತ್ಕಾರ ಎಂಬುದು ಆತ್ಮಿಕ ನಾಯಕನ ಜೀವನದಲ್ಲಿ, ಗುಣದಲ್ಲಿ ಇರಬೇಕು. 7ನೇದಾಗಿ ಬೋಧನೆ, ಟೀಚಿಂಗ್. ಆತ್ಮಿಕ ನಾಯಕನು ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕು. ಏನೋ ಸ್ವಲ್ಪ ಟೀಚ್ ಮಾಡೋದಲ್ಲ, ಅದು ಸ್ಟಾರ್ಟಿಂಗ್ನಲ್ಲಿ ಹಾಗಿರ್ಬೋದು. ಆದರೆ ಅದರಲ್ಲಿಯೂ ಸಭೆಯ ನಾಯಕನು, ಅದು ಮೇಲ್ವಿಚಾರಕನೇ ಆಗಿರ್ಬೋದು, ಅಥವಾ ಹಿರಿಯನೇ ಆಗಿರ್ಬೋದು, ಅಥವಾ
ಮೇಲ್ವಿಚಾರಕನ ಹೆಂಡತಿ ಅಥವಾ ಹಿರಿಯರ ಹೆಂಡತಿಯಾಗಿರ್ಬೋದು, ಅವರು ಬೋಧಿಸುವುದರಲ್ಲಿ ಪ್ರವೀಣರಾಗಿರ್ಬೇಕು, ಅಥವಾ ಸ್ವಲ್ಪ ಮಟ್ಟಿಗೆ ಆದರೂ ಅವರು ವಾಕ್ಯ ಗೊತ್ತಿರಬೇಕಂತ ಹೇಳೋಣ. ಪ್ರವೀಣರು ಅಂತ ಹೇಳೋಕ್ಕಿಂತಲೂ ವಾಕ್ಯ ಪರಿಚಯ ಉಳ್ಳವರಾಗಿರಬೇಕು, ವಾಕ್ಯ ಗೊತ್ತಿರಬೇಕು, ವಾಕ್ಯ ತಿಳಿಸುವವರಾಗಿ ಇರಬೇಕು. 3ನೇ ವಚನ, 1 ತಿಮೋಥಿ 3ನೇ ಅಧ್ಯಾಯ 3ನೇ ವಚನದಲ್ಲಿ ಮದ್ಯಪಾನ ಮಾಡುವವರಾಗಿರಬಾರ್ದು, ಅಂದರೆ ದುರಭ್ಯಾಸ ಇರಬಾರ್ದು ಅಂತ ನಾವು ತಗೊಳ್ಳೋಣ. ದುರಭ್ಯಾಸ ಇರಬಾರ್ದು. ಯಾಕಂತ ಹೇಳಿದರೆ ಆ ಒಂದು ದುರಭ್ಯಾಸದಿಂದ ನಾಯಕರು ಒಂದು ವೇಳೆ ಅವರಿಗೆ ಗುಲಾಮರಾಗಬಹುದು ಅಥವಾ ಸಾಕ್ಷಿಗೆ ಧಕ್ಕೆ ಆಗಬಹುದು ಅಂತ ಹೇಳಿಬಿಟ್ಟು, ಆದರೂ ಕೂಡ ದೇವರ ಕೃಪೆಯಿಂದ, ದೇವರ ಸಹಾಯದಿಂದ ಇವೆಲ್ಲ ದುರಭ್ಯಾಸಗಳಾಗಲಿ, ಚಿಕ್ಕ ಅಭ್ಯಾಸ ಆಗಲಿ, ದೊಡ್ಡ ಅಭ್ಯಾಸ ಆಗಲಿ, ಅದಕ್ಕೆ ದೇವರ ಆತ್ಮನ ಸಹಾಯಕ್ಕೆ ಮೊರೆ ಇಡುವಂಥದ್ದು ಒಳ್ಳೆಯದು ಅಂತ ಒಂದು ಸಮಸ್ಯೆ ಇರುವುದಾದರೆ. ಮತ್ತು 3ನೇ ವಚನ, 1 ತಿಮೋಥಿ 3ನೇ ಅಧ್ಯಾಯ 3ನೇ ವಚನದಲ್ಲಿ 9ನೇ ಆತ್ಮಿಕ ನಾಯಕನ 9ನೇ ಗುಣಲಕ್ಷಣ ಏನಂತ ಹೇಳಿದರೆ, ಹೊಡೆದಾಡುವವನಾಗಿರಬಾರ್ದು. ನಾಟ್ ಕ್ವಾರಲ್ಸಮ್, ಜಗಳ ಆಡಬಾರ್ದು. ಈ ಜಗಳ ಆಡಬಾರ್ದು ಅನ್ನುವಂಥ ವಿಷಯ ಅದು ಭಾಳ ಪ್ರಾಮುಖ್ಯವಾದದ್ದು. ಆದ ಕಾರಣ ನಾನು ಇದನ್ನು ಕಲಿಬೇಕು. ನಾನು ಜಗಳ ಆಡೋದಿಲ್ಲ, ಆದರೂ ಕೂಡ ಆ ಜಗಳದ ಆತ್ಮ ನನ್ನಲ್ಲಿ ಇದೆ. ಅದನ್ನು ಆತ್ಮವನ್ನು ನಾನು ದೇವರ ಸಹಾಯದಿಂದ ಶುಚಿ ಮಾಡಿಕೊಳ್ಬೇಕು, ತೆಗೆದು ಹಾಕಬೇಕು. ಅದರ ಪರವಾಗಿ ದೇವರ ಆತ್ಮನನ್ನು ಹೊಂದಿಕೊಳ್ಳಬೇಕು. 10ನೇದಾಗಿ ಸಾತ್ವಿಕ ಅಂದರೆ ಸ್ವಲ್ಪ ದೀನತ್ವಕ್ಕೆ ಸಂಬಂಧಪಟ್ಟದ್ದು ಈ ಸಾತ್ವಿಕತೆ. ಆದರೂ ಕೂಡ ಆ ಮೃದುತನ, ಆ ಸಾಫ್ಟ್ನೆಸ್. ಯಾಕಂದ್ರೆ ಜಗಳ ಆಡಬಾರ್ದು ಅಂದ ತಕ್ಷಣ ಆ ಸಾತ್ವಿಕತೆ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನಿಂದ ಕಲಿತುಕೊಳ್ಳ್ರಿ. ಏನಿದು ಸಾತ್ವಿಕತ್ವ? ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನದಲ್ಲಿ ಏನಂತ ಗೊತ್ತಿಲ್ಲ, ಆದರೆ ಯೇಸು ಸ್ವಾಮಿ ಹತ್ರ ಹೋಗಿ ನಾವು ಕಲಿತುಕೊಳ್ಳೋಣ. ಏನು ನೋಡ್ಕೊಳ್ತಾ ಇದ್ದೀವಿ ನಾವು ಅಂತ ಹೇಳ್ಬಿಟ್ಟು ನೋಡುವಾಗ, ಆತ್ಮಿಕ ನಾಯಕರ 20 ಗುಣಲಕ್ಷಣಗಳು. ಇದುವರೆಗೆ 10 ಗುಣಲಕ್ಷಣಗಳು ಆಯಿತು, ಇನ್ನೂ 10 ಗುಣಲಕ್ಷಣಗಳು ನಾವು ನೋಡಿಕೊಳ್ಳಲಿಕ್ಕಿದೆ. ಆದ ಕಾರಣ 11ನೇ ಗುಣಲಕ್ಷಣ ಏನಂದರೆ, ಕುತರ್ಕ ಮಾಡುವವನಾಗಿರಬಾರ್ದು. ಅಂದರೆ ನಾಟ್ ಆರ್ಗ್ಯುಮೆಂಟೇಟಿವ್. ಇಲ್ಲ, ನಾನು ಹಿಡಿದ ಮೊಲಕ್ಕೆ ಮೂರೇ ಕಾಲು ಅಂತ ಹೇಳ್ಬಿಟ್ಟು ಸಾಧಿಸುವಂಥ ಸಾಧನೆ. ಅದರಲ್ಲಿ ವಾಕ್ಯಕ್ಕೆ ಬಂದಾಗ ಕೆಲವು ಸರಿ ನನ್ನಲ್ಲಿರುವಂಥ ಒಂದು ಬಲಹೀನತೆ ಅಂತ ಹೇಳ್ಬೋದು. ನನಗೆ ವಾಕ್ಯ ಇದೆ ಅಂತ ಹೇಳಿದ್ರೆ ಹೌದು ಹೀಗೇ ಇದೆ ಅಂತ ಹೇಳ್ಬಿಟ್ಟು ವಾಗ್ವಾದ ಮಾಡುವಂಥದ್ದು. ಹೌದು, ಒಂದು ವೇಳೆ ನನಗೆ ಅದರ ಮನವರಿಕೆ ಇದ್ದರೆ, ಅದರ ಬಗ್ಗೆ ನಿಶ್ಚಯ ಇದ್ದರೆ ಒಳ್ಳೆಯದು. ಆದರೂ ಕೂಡ ಒತ್ತಾಯದಿಂದ ಬೇರೆಯವರ ಮೇಲೆ ವಾಗ್ವಾದಿಸಿ ಜಗಳ ಅಲ್ಲ, ಒಂದು ವೇಳೆ ಕೋಪ ಮಾಡಿಕೊಂಡು ಆ ರೀತಿಯೆಲ್ಲ ಮಾಡುವಂಥದ್ದು ಅಗತ್ಯವಿಲ್ಲ. ಕುತರ್ಕ ಮಾಡದವನಾಗಿರಬೇಕು ಆತ್ಮಿಕ ನಾಯಕನ 11ನೇ ಗುಣಲಕ್ಷಣ ಅದು. 12ನೇದು ಹಣದಾಶೆ ಇರಬಾರ್ದು. ದೇವರ ಕೃಪೆಯಿಂದ ನಾನು ಹೇಳ್ತೇನೆ, ಹಣದಾಶೆ ನನಗೆ ಇಲ್ಲ. ಅಂದರೆ ಮೋಸ್ಟ್ಲಿ ಹೆಚ್ಚಿನ ಅಂಶ ಇಲ್ಲ ಅಂತ ಹೇಳ್ತೇನೆ. ಸ್ವಲ್ಪ ಎಲ್ಲೋ ಮೂಲೆಯಲ್ಲಿ ನನಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ದೇವರ ಸೇವಕರಲ್ಲಿ ಹಣದಾಶೆ ಇರಬಾರ್ದು. ಬೇರೆ ಬಲಹೀನತೆಗಳು ನನ್ನಲ್ಲಿ ಇವೆ, ಆದರೆ ಕೆಲವು ಈ ಗುಣಲಕ್ಷಣಗಳಲ್ಲಿ ಕೆಲವು ನನ್ನಲ್ಲಿ ಇವೆ, ನನ್ನಲ್ಲಿ ಇಲ್ಲ. ಆದರೆ ದೇವರು ಕೊಡ್ತಾನೆ, ಸರಿಪಡಿಸ್ತಾನೆ ಎಂಬ ನಂಬಿಕೆ ಕೂಡ ನನಗಿದೆ. ಆನಂತರ 4ನೇ ವಚನ, 1 ತಿಮೋಥಿ 3:4 ಕುಟುಂಬ ಮಕ್ಕಳನ್ನು ಬೆಳೆಸುವಂಥದ್ರ ಬಗ್ಗೆ ಇದೆ. ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು.
ಆತ್ಮಿಕ ನಾಯಕನು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನಾನು HBS ಹ್ಯುಮಿಲಿಟಿ ಬೈಬಲ್ ಸ್ಕೂಲ್ ಅಂತ ಈ ವರ್ಷ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ವಿದ್ಯಾರ್ಥಿಗಳು ಯಾರು ಅಂತ ಹೇಳಿದ್ರೆ ನನ್ನ ಮಕ್ಕಳು, ನನ್ನ ಪುತ್ರಿಯರು ಇಬ್ಬರು, ಅನಂತರ ಅಳಿಯಂದರಿಬ್ಬರು ಸೇರಿದರು. ಮೊಟ್ಟ ಮೊದಲನೇದಾಗಿ ನನ್ನ ಮಕ್ಕಳನ್ನು ನಾನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಅಂದರೆ ಬೇರೆಯವರಿಗೆ ನಾನು ಉಪದೇಶ ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಆ ರೀತಿಯಾಗಿ ನಾನು ಪ್ರಾರಂಭ ಮಾಡಿದ್ದು. ಮಕ್ಕಳನ್ನು ಅಧೀನತೆಯಲ್ಲಿ ಇಟ್ಕೊಳ್ಬೇಕು ಎಂಬುದಾಗಿ. ಅವ್ರ ಬಗ್ಗೆ ನನ್ನ ಪ್ರಾರ್ಥನೆ, ಕರ್ತನೆ ಅವರು ನಿನ್ನನ್ನು ಪ್ರೀತಿಸಲಿ. ಲಾರ್ಡ್, ಲೆಟ್ ದಮ್ ಲವ್ ಯು. ಅವ್ರು ನಿನ್ನನ್ನು ಪ್ರೀತಿಸಬೇಕು. ಅವರಿಗಾಗಿ ಬೇರೆ ವಿಷಯಗಳು ಹೆಚ್ಚು ಬೇಡೋದಿಲ್ಲ, ಬೇಡ್ತೀನಿ ಅಪರೂಪವಾಗಿ, ಆದರೆ ಪ್ರಧಾನವಾಗಿ ಬೇಡುವಂಥದ್ದು ಕರ್ತನೆ ಅವ್ರು ನಿನ್ನನ್ನು ಪ್ರೀತಿಸಬೇಕು. 14ನೇದಾಗಿ ದೇವ್ರ ಸೇವೆ ಮಾಡುವಂಥವರು ಹೊಸ ವಿಶ್ವಾಸಿಯಾಗಿರಬಾರ್ದು. ಶುಡ್ ನಾಟ್ ಬಿ ಎ ಹೊಸದಾಗಿ ನ್ಯೂ ಬಿಲೀವರ್. ಅದು ಕೂಡ ದೇವರು ತನ್ನ ವಾಕ್ಯದಲ್ಲಿ 1 ತಿಮೋಥಿ 3:6 ಹೇಳಿದ್ದಾರೆ. 15ನೇ ಒಂದು ದೇವರ ಸೇವಕರ 15ನೇ ಗುಣಲಕ್ಷಣ, 15th ಕ್ವಾಲಿಫಿಕೇಷನ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗಾಡ್ ಸರ್ವೆಂಟ್, ಅದೇನೆಂದರೆ ಒಳ್ಳೆಯ ಸಾಕ್ಷಿಯನ್ನು ಪಡೆದವರಾಗಿರಬೇಕು. ಯಾಕಂದರೆ 7ನೇ ವಚನದಲ್ಲಿ ನೋಡುವಾಗ ಒಳ್ಳೆಯ ಸಾಕ್ಷಿಯನ್ನು ಹೊಂದಿದವರಾಗಿರಬೇಕಂತೆ. ಅಕ್ಕಪಕ್ಕದ ಮನೆಯಲ್ಲಿ ಆ ಮನೆ ನೆರೆಯವರಿಗೂ ಒಳ್ಳೆಯ ಸಾಕ್ಷಿ, ಸಭೆಯಲ್ಲಿ ಒಳ್ಳೆಯ ಸಾಕ್ಷಿ, ಸೇವೆಯಲ್ಲಿ ಒಳ್ಳೆಯ ಸಾಕ್ಷಿ, ಅಥವಾ ಆಫೀಸ್ನಲ್ಲಿ ಒಳ್ಳೆಯ ಸಾಕ್ಷಿ ಹೊಂದಿದವರಾಗಿರಬೇಕು. 16ನೇದು ಎರಡು ಮಾತಿನವರಾಗಿರಬಾರ್ದು. ಯು ಶುಡ್ ನಾಟ್ ಬಿ ಅನ್ಸ್ಟೇಬಲ್ ಇನ್ ಸ್ಪೀಚ್. ಎರಡು ನಾಲಿಗೆ ಉಳ್ಳವರಾಗಿರಬಾರ್ದು. 1 ತಿಮೋಥಿ 3ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಸಾರಿ ಈ ರೀತಿಯಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅನ್ನೊಂದು ಸರಿ ಬರದೇ ಇರುವಂಥದ್ದು ಆ ರೀತಿಯಾಗಿರಬಾರ್ದು. ಆ ರೀತಿಯಾಗಿ ಕೆಲವು ಸಾರಿ ನಾನು ಮಾಡಿದ್ದೇನೆ, ಇಲ್ಲ ಅಂತ ಇಲ್ಲ, ನಾನು ಚೇಂಜ್ ಆಗಿದ್ದೇನೆ. ಆದರೂ ಕೂಡ ಕೆಲವರು ನನಗೆ ಅದರ ಬಗ್ಗೆ ಹೇಳಿದಾಗ ಅದರ ಬಗ್ಗೆ ಪಶ್ಚಾತ್ತಾಪ ಪಟ್ಟಿದ್ದೇನೆ. 2ನೇ ಕೊರಿಂಥ 1ನೇ ಅಧ್ಯಾಯದಲ್ಲಿ ನಮ್ಮ ಮಾತು ಹೌದಾಗಿದ್ದರೆ ಅದು ಹೌದಾಗಿರಬೇಕು. ಯೇಸು ಕ್ರಿಸ್ತನು ಹೌದು ಅಲ್ಲ ಅಂತಲ್ಲ, ಯಾವಾಗಲೂ ಹೌದು. ಆ ರೀತಿಯಾಗಿ ಪೌಲನು ಕೂಡ ತನ್ನ ಎಕ್ಸಾಂಪಲ್ ಕೊಡ್ತಾನೆ. ಹೌದು. 17ನೇ ಕ್ವಾಲಿಫಿಕೇಷನ್ಸ್ ಏನಂತ ಹೇಳಿದ್ರೆ, ನೀಚ ಲಾಭವನ್ನು ಅಪೇಕ್ಷಿಸಬಾರದು. ನೀಚ ಲಾಭ, ಡಿಸಾನೆಸ್ಟ್ ಗೇನ್. ಹೌದು, ನೀಚ ಲಾಭವನ್ನು ನಾನು ಅದು ಮುಖ್ಯವಾಗಿ ಹಣಕ್ಕೆ ಸಂಬಂಧಪಟ್ಟದ್ದು, ಬೇರೆಯದು ಕೂಡ ಅನ್ವಯಿಸ್ಕೊಳ್ಬೋದು. ನೀಚ ಲಾಭ ನಾನು ಅಪೇಕ್ಷಿಸಿದಂತೆ ದೇವರು ನನಗೆ ಸಹಾಯ ಮಾಡಲಿ. ಒಳ್ಳೆಯ ನಾಯಕನಾಗಿ ನಾನು ಆಗಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ ನೀಚ ಲಾಭ ಅಪೇಕ್ಷಿಸಬಾರ್ದು. ದೇವರ ಸಹಾಯ ಬೇಕು. ಶುದ್ಧ ಮನಸ್ಸಾಕ್ಷಿ, ಗುಡ್ ಕಾನ್ಷಿಯನ್ಸ್. 18ನೇ ಗುಣಲಕ್ಷಣ ಏನಂದರೆ ಒಳ್ಳೆ ಮನಸ್ಸಾಕ್ಷಿ ಇರಬೇಕು. ಯಾರು ಹೇಳಿದರು ಗುಡ್ ಕಾನ್ಷಿಯನ್ಸ್ ಇಸ್ ಎ ಗುಡ್ ಪಿಲೋ. ಒಳ್ಳೆ ಮನಸ್ಸಾಕ್ಷಿ ಒಳ್ಳೆ ತಲೆದಿಂಬು ಇದೆ ಹಾಗೆ ಅಂತ ಹೇಳ್ಬಿಟ್ಟು. 19ನೇದಾಗಿ ನಾನ್ ಗಾಸಿಪರ್. 1 ತಿಮೋಥಿ 3:11 ನೋಡುವಾಗ ಚಾಡಿ ಹೇಳದವರಾಗಿ ಇರಬೇಕು. ಅದು ಮಹಿಳೆಯರಿಗೂ ಅನ್ವಯಿಸ್ತದೆ, ನಾಯಕರಿಗೂ ಅನ್ವಯಿಸ್ತದೆ. 20ನೇದಾಗಿ ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರು. ವಾವ್! ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿರ್ಬೇಕು. ಹಣದ ವಿಷಯದಲ್ಲಿ, ಗುಣದ ವಿಷಯದಲ್ಲಿ, ಮನದ ವಿಷಯದಲ್ಲಿ, ಭೌತಿಕ ವಿಷಯದಲ್ಲಿ, ಮಾತಿನ ವಿಷಯದಲ್ಲಿ, ಎಲ್ಲ ವಿಷಯಗಳಲ್ಲಿ ನಾನು ನಂಬಿಗಸ್ತ ವ್ಯಕ್ತಿಯಾಗಿ ಇರಬೇಕು. ಆ ರೀತಿಯಾಗಿದ್ದರೆ ಏನಾಗ್ತದೆ, ಬಹು ಧೈರ್ಯವನ್ನು ಸಂಪಾದಿಸಿಕೊಂಡು ಭಕ್ತಿಯ ರಹಸ್ಯ, ದೇವಭಕ್ತಿಯ ರಹಸ್ಯವಾಗಿರುವಂಥ 16ನೇ ವಚನ 1 ತಿಮೋಥಿ 3:16 ಪ್ರಕಾರವಾಗಿ ದೈವಭಕ್ತಿಯ ರಹಸ್ಯವನ್ನು ತಿಳಿದುಕೊಂಡು ಆತ್ಮಿಕ ನಾಯಕರಾಗಿ ಸೇವೆ ಮಾಡುವಂತೆ, ಕುಟುಂಬ ನೋಡಿಕೊಳ್ಳುವಂತೆ, ಸಮಾಜ ಬೆಳೆಸುವಂತೆ, ವೈಯಕ್ತಿಕ ಜೀವನದಲ್ಲಿ ಸಾಗುವಂತೆ ಆಸ್ಪದವಾಗ್ತದೆ. ಇದರಲ್ಲಿ ಎಲ್ಲ 20 ನನ್ನಲ್ಲಿ ಇದೆ ಅಂತ ನಾನು ಹೇಳ್ಕೊಡಲ್ಲ, ಆದರೆ ದೇವರು ಸಹಾಯ ಕೊಟ್ಟರೆ ಇವೆಲ್ಲ ನಾನು ಮಾಡಲಿಕ್ಕೆ
ಸಿದ್ಧವಾಗಿದ್ದೇನೆ, ಕಲಿತಾ ಇದ್ದೇನೆ, ಕಲಿಬೇಕು. ದೇವ್ರ ಸಹಾಯ ಇರಲಿ. ಕೆಲವರಲ್ಲಿ ಫೇಲ್ ಆಗಿರ್ಬೋದು, ನಾನು ಕೆಲವರಲ್ಲಿ ಒಳ್ಳೆ ಮಾರ್ಕ್ಸ್ ತಂದಿರ್ಬೋದು. ದೇವರ ಆತ್ಮನ ಸಹಾಯ ನಮಗೆ ಬೇಕೇ ಬೇಕು. 1 ತಿಮೋಥಿ 3ನೇ ಅಧ್ಯಾಯದಿಂದ ನಾವು ಆತ್ಮಿಕ ನಾಯಕತ್ವದ 20 ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.